112 ದಿನಗಳ ಜರ್ನಿ ಹೇಳೋದಾದರೆ ಸರ್ ಹೇಗಿತ್ತು, ಹೇಗೆ ಅನ್ನಿಸ್ತಾ ಇತ್ತು? ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಲೆವೆಲ್ಗೆ ಜನ ನಮ್ಮನ್ನು ಆಚೆ ಸ್ವೀಕಾರ ಮಾಡಿದ್ದಾರೆ ಅನ್ನೋಂಥದ್ದು? ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಒಂದು ಚೂರೂ ಊಹೆ ಇರಲಿಲ್ಲ. ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ರೇಂಜಿಗೆ ಬ್ಲೋ ಅಪ್ ಆಗಿದೆ ಬಿಗ್ ಬಾಸ್ ಅನ್ನೋದು ಅಂತ. ಆ್ಯಂಡ್ ಮನೆ ಒಳಗೆ ಇಟ್ ವಾಸ್ ಅ ರೋಲರ್ ಕೋಸ್ಟರ್ ರೈಡ್. ಒಂದಿನ ಚೆನ್ನಾಗಿರೋದು, ಒಂದಿನ ಕಿತ್ತಾಟಗಳಿರೋದು, ಒಂದಿನ ಖುಷಿ ಇರೋದು, ಅಳು ಇರೋದು. ಇಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಎಮೋಷನ್ಸ್. ಸೊ ಒಂದು ಎಕ್ಸ್ಪೀರಿಯನ್ಸ್, ಸೂಪರ್ಬ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬೇಜಾರಿದೆಯಾ ವಿನಯ್ ಅವ್ರಿಗೆ? ಯಾಕಂದರೆ ಥರ್ಡ್ ರನ್ನರ್ ಅಪ್, ಎಲ್ಲೋ ಒಂದು ಕಡೆ ವಿನ್ನಿಂಗ್ ಕಂಟೆಸ್ಟೆಂಟ್, ಡೇ ಒನ್ನಿಂದನೂ ಯಾವಾಗ ನೀವು ಮನೆ ಒಳಗಡೆ ಹೋದ್ರಿ ಎಲ್ಲೋ ಒಂದು ಕಡೆ ಅಲ್ಲಿರೋಂಥ ಪ್ರತಿಸ್ಪರ್ಧಿಗಳೇ ನಿಮ್ಮನ್ನು ವಿನ್ನರ್ ಅನ್ನೋಂಥ ರೀತಿಯಲ್ಲಿ ಎಲ್ಲರೂ ಸಹ ಬಿಂಬಿಸಿದ್ರು. ಬಟ್ ಫೈನಲ್ ಡೇಸಲ್ಲಿ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು ಅನ್ನೋಂಥದ್ದು ಏನಾದರೂ ಆಗ್ತಾಯಿದೆ? ಇಲ್ಲ, ಮುಂಚೆನೇ ಬಂದಿದ್ದರೆ ಬೇಜಾರಾಗಿರ್ಬೋದೇನೋ. ಬಟ್ ಬಂದಿದ್ದೆ ಫೈನಲ್ ಡೇ, ಫಿನಾಲೆ ಡೇ. ಒಂದು 2 ಅವರ್ ಮುಂಚೆ ಬಂದಿರ್ಬೋದು ಹೊರತು ಟ್ರೋಫಿ ಆ್ಯಂಡ್ ಕ್ಯಾಶ್ ಪ್ರೈಸು ಅದು ಇದು ಬಿಟ್ಟರೆ ಐ ಬಿಲೀವ್ ಆ 5 ಜನ ನಾವೇನು ಬಂದ್ವಿ, ವಿ ಆಲ್ ಆರ್ ವಿನ್ನರ್ಸ್ ಅಂತಲೇ ನನಗೆ ಭಾವನೆ ಇದೆ. ಆ್ಯಂಡ್ ಎಲ್ಲೂ ನನಗೆ ಸೋತೆ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಜನರ ಪ್ರೀತಿ ಆ್ಯಂಡ್ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಒಂದು ಹ್ಯಾಶ್ಟ್ಯಾಗ್ ಚೆನ್ನಾಗಿ ಓಡಾಡ್ತಾಯಿದೆ, ಪೀಪಲ್ಸ್ ಚಾಂಪಿಯನ್ ಅಂತ. ಅದು ತುಂಬ ಖುಷಿ ಕೊಡ್ತಾಯಿದೆ. ಟ್ರೋಫಿಗಿಂತ ಜಾಸ್ತಿ ಖುಷಿ ಕೊಡ್ತಾಯಿದೆ ನನಗದು.